ಬಾಟ್ಲು ಆಗಲಿಂದ ಅವರ ಕೈಯಲ್ಲೇ ಇದೆ. ಕುಡಿದ್ರು ಎಸಿಲಿಲ್ಲ, ಆದರೆ ಅಲ್ಲಿಂದ ಕೈಯಲ್ಲೇ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಬಸ್ಸಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಾ ಕಂಡಂಥ ದೃಶ್ಯ, ಅವರು ನೀರು ಮತ್ತು ಜ್ಯೂಸ್ ಕುಡಿದ್ರು, ಆದರೆ ಬಾಟ್ಲನ್ನ ಕೈಯಲ್ಲೇ ಜೊತೆಯಲ್ಲಿ ತೊಗೊಂಡೊಯ್ತಾ ಇದ್ದಾರೆ. ನಾವಾದರೆ ಏನು ಮಾಡ್ತೀವಿ ಅಂದರೆ ಎಲ್ಲೆಂದರಲ್ಲಿ ಎಸಿತೀವಿ. ಇವಾಗ ಅವರು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ ಅಲ್ವಾ? ಹಾಂ ನೋಡಿ, ಬ್ಯಾಗ್ ಒಳಗೆ ಹಾಕ್ಕೊಂಡ್ರು ಬಾಟ್ಲನ್ನ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರಂತೆ. ಅವರು ಆಗ್ಲಿಂದನೂ 2 ಬಾಟ್ಲನ್ನ ಕೈಯಲ್ಲೇ ಹಿಡ್ಕೊಂಡಿದ್ರು, ಬ್ಯಾಗಲ್ಲೂ ಹಾಕ್ಕೊಂಡ್ರು. ಆದರೆ ನಾವಾದರೆ ಕಾಡು ನೋಡಲ್ಲ, ನಾಡು ನೋಡಲ್ಲ, ಸುಮ್ಮನೆ ಎಸ್ಬಿಡ್ತೀವಿ. ಹಿಂದೆ ಯಾರು ಬರ್ತಾರೋ ಏನೋ ಉಗಿಯೋಕ್ಕೂ ಹಿಂಜರಿಯಲ್ಲ ಅಲ್ವಾ? ನಾನು ಅದನ್ನೇ ಯಾಕೆ ವಿಡಿಯೋ ಮಾಡಿದೆ ಅಂದರೆ, ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಲ್ವಾ? ನಾವು ಹೇಳ್ತೀವಿ ಸ್ವಚ್ಛ ಭಾರತ, ಸ್ವಚ್ಛ ಅಭಿಯಾನ ಎಲ್ಲ ಮಾಡ್ತೀವಿ, ಆದರೆ ಪಾಲಿಸಲ್ಲ. ಅವರು ಹೇಳ್ತಾ ಇಲ್ಲ, ವಿಡಿಯೋದಲ್ಲೂ ಮಾತಾಡಿ ಅಂದರೆ ಮಾತಾಡಲಿಲ್ಲ. ನಿಮ್ಮ ಹೆಸರು ಸರ್? ವೆಂಕಟೇಶ್. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ ಅಲ್ವಾ? ನಾವು ಅದೇ ಥರ ಪಾಲಿಸಿದ್ರೆ ನಮ್ಮ ದೇಶನೂ ಅದೇ ಥರ ಸ್ವಚ್ಛ